ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ಬುಕ್ಕಸಾಗರ ಗ್ರಾಮದಲ್ಲಿ ಕಳೆದ 4 ವಾರಗಳಿಂದ ನಡೆಯುತ್ತಿದ್ದ ಬುಕ್ಕಸಾಗರ ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಟೂರ್ನಿಗೆ ಜನವರಿ 25 ಭಾನುವಾರ ಅಂತಿಮ ತೆರೆ ಬಿದ್ದಿದೆ. ಸ್ಥಳೀಯವಾಗಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದ್ದು, ಈ ಬಾರಿಯೂ ಅತ್ಯುತ್ತಮವಾಗಿ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ. ಭಾನುವಾರ ನಡೆದ ಫೈನಲ್ ಪಂದ್ಯದಲ್ಲಿ ತಿರುಪಾಳ್ಯ ಹಾಗೂ ಕಾಚನಾಯಕನಹಳ್ಳಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಅಂತಿಮವಾಗಿ ತಿರುಪಾಳ್ಯ ತಂಡ ಮೊದಲನೇ ಬಹುಮಾನ ತಮ್ಮದಾಗಿಸಿಕೊಳ್ಳುವ ಮೂಲಕ 1.35 ಲಕ್ಷ ನಗದು ಹಾಗೂ ಟ್ರೋಫಿ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಕಾಚನಾಯಕನಹಳ್ಳಿ ಕ್ರಿಕೆಟ್ ತಂಡ ಎರಡನೇ ಬಹುಮಾನ ಪಡೆಯುವ ಮೂಲಕ 70,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಿದೆ. ಮೂರನೇ ಬಹುಮಾನವನ್ನ ಬಂಡೆನಲ್ಲಸಂದ್ರ ತಂಡ ಪಡೆದು ಟ್ರೋಫಿ ಹಾಗೂ ಟಗರು ಕುರಿ ಮರಿ ತಮ್ಮದಾಗಿಸಿಕೊಂಡಿದೆ. ಈ ಬಗ್ಗೆ ಮಾತನಾಡಿದ ಬುಕ್ಕಸಾಗರ ಬಾಬು ಅವರು, ಕಳೆದ 2 ವರ್ಷಗಳಿಂದ ಬುಕ್ಕಸಾಗರ ಗ್ರಾಮದಲ್ಲಿ ಯಶಸ್ವಿಯಾಗಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದ್ದು, ಸ್ಥಳೀಯರಾದ ಜನಾರ್ದನ ರೆಡ್ಡಿ, ಬಿಬಿಆರ್ ಬಾಬಣ್ಣ ಹಾಗೂ ಪಾಣಿ ಮಂಜಣ್ಣ, ಟೈರ್ ಬಾಬು ಸೇರಿದಂತೆ ಹಲವರು ಸಹಕಾರ ನೀಡಿದ್ದಾರೆ. ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸುವ ಮೂಲಕ ಕ್ರೀಡಾಪಟುಗಳಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡಲಾಗುವುದು ಎಂದರು. ಮೋಹನ್ ಅವರು ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ನೀಡುವ ಮೂಲಕ ಬೆಸ್ಟ್ ಬ್ಯಾಟ್ಸ್ಮನ್ ಅನ್ನು IPL ಅಲ್ಲಿ ಕೂಡ ಆಟ ಆಡುವಂತ ಪ್ಲೇಯರ್ಸ್ ಕೂಡ ಇಲ್ಲಲ್ಲಿ ಇರ್ಬೋದು. ಅದೆಷ್ಟೋ ಟ್ಯಾಲೆಂಟ್ ಗಳು ನಮ್ಮಲ್ಲಿದೆ. ಇದೀಗ ಬಹುಮಾನ ಕಾರ್ಯಕ್ರಮ ಗ್ರಾಮದ ಚುಕ್ಕಿ ಇಡುವಂತ ಸಮಯ ಬಂದಾಗಿದೆ. ಅದೆಷ್ಟೋ 20 ತಂಡಗಳ ನಡುವೆ ಮಹಾಯುದ್ಧಗಳೇ ನಡೆದಿತ್ತು. ಆಟಗಾರನಲ್ಲ, ರನ್ಗಳನ್ನು ಹೊಡೆಯುವ ರಣರೋಚಕ ಪಂದ್ಯಾಟದ ಚಕ್ರ ವ್ಯೂಹವನ್ನು ಭೇದಿಸಿ ಇಲ್ಲಿ ನೀವು ಅತ್ಯುತ್ತಮ ಜೋರಾದ ಚಪ್ಪಾಳಿನಲ್ಲಿ ಖಂಡಿತವಾಗಿ 20 ತಂಡಗಳನ್ನು ಭೇದಿಸಿ ತೃತೀಯ ಸ್ಥಾನಿಗಾಗಿ ಹೋಗ್ತಾ ಕಪ್ಪಲ್ಲಿ ನಿಮಗೆ ದೊರೆತಾ ಇದೆ. ಖಂಡಿತವಾಗಿ ಅತ್ಯುತ್ತಮ ರೀತಿಯ ಪ್ರದರ್ಶನವೇ ಮೂಡಿ ಬಂದಿದೆ. ನಿಮ್ಮ ಪ್ರದರ್ಶನ ಮುಂಬರುವಂತ BPL ಸೀಸನ್ 3 ನಲ್ಲಿ ಕೂಡ ನಡೀತಾ ಇದೆ. ಸೊ ಇವತ್ತು ಫೈನಲ್ ಬುಕ್ಕಸಾಗರ ಗ್ರಾಮದಲ್ಲಿ ಈ ಬುಕ್ಕಸಾಗರ ಪ್ರೀಮಿಯರ್ ಲೀಗ್ 2 ಅನ್ನೋದನ್ನ ಆಯೋಜಕರಾಗಿ ಟೈರ್ ಬಾಬು ಅವರು ಮತ್ತು ತಂಡದವರು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಸುಮಾರು ನಮ್ಮ ಕಲ್ಬಾಳ ಗ್ರಾಮ ಪಂಚಾಯತಿ ಸುತ್ತಮುತ್ತ ಹಾಗೂ ಜಿಗಣಿ ಹೋಬಳಿಯ ಎಲ್ಲ ಸುಮಾರು 20 ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಟೂರ್ನಮೆಂಟ್ 4 ವಾರಗಳಿಂದ ನಡೆದು ಇವತ್ತು ಅಂತಿಮ ಟೂರ್ನಮೆಂಟ್ ಆಗಿರೋದ್ರಿಂದ ಇವತ್ತು ಮೊದಲನೇ ಬಹುಮಾನವಾಗಿ 1,35,000 SP ಡೆವಲಪರ್ಸು ಜನಾರ್ದನ ರೆಡ್ಡಿ ಅವರು ನೀಡಿರ್ತಾರೆ. ಹಾಗೂ ಎರಡನೇ ಬಹುಮಾನ 70,000 ರೂಪಾಯಿ BBR ಬಾಬು ಅವರು ನೀಡಿರ್ತಾರೆ. ಮೂರನೇ ಬಹುಮಾನವಾಗಿ ಟಗರು ಮತ್ತು ಟ್ರೋಫಿ BNR ರಾಜಪ್ಪ ಅವರು ನೀಡಿರ್ತಾರೆ. ಹಾಗೂ ಇನ್ನು ಇತರ ಎಲ್ಲ ಸ್ನೇಹಿತರುಗಳು, ಮುಖಂಡರುಗಳು ಎಲ್ಲರೂ ಇನ್ನು ಬೇರೆ ಬೇರೆ ರೀತಿಯಲ್ಲೆಲ್ಲ ಜನ ಸಹಾಯ ಎಲ್ಲ ಮಾಡಿ ಇನ್ನು ಟ್ರೋಫಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲರೂ ಕೊಡುಗೆಯಾಗಿ ನೀಡಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದಿದೆ. ಇವತ್ತು ಅಂತಿಮ ಆಗಿರೋದ್ರಿಂದ ಟ್ರೋಫಿ ಫಸ್ಟ್ ಯಾರು ಮುಗಿತಿದ್ದು ತಿರುಪಾಳ್ಯದವರು, ಎರಡನೇದು ಒಂದು KCC ಕಾಚನಾಯಕನಹಳ್ಳಿಯವರು, ಮೂರನೇ ಇದು ಬಂದು ಭೀಮಾ ಬಾಯ್ಸ್ ಅವರು ಪಡೆದುಕೊಂಡಿದ್ದಾರೆ. ಉಲ್ಲಳ್ಳಿ ಬಂಡೆನಲ್ಲಸಂದ್ರ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಕೋರುತ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಚಿಕ್ಕದಾಗಿ ಸಾಕು. ನಮ್ಮ ಬುಕ್ಕಸಾಗರ ಗ್ರಾಮದ ಇದು ಮೊದಲನೇ ಸೀಸನ್ನು 2025ರಲ್ಲಿ ನಡೆಸಿ ಈಗ 2026ರಲ್ಲಿ ಎರಡನೇ ಸೀಸನ್ ಆಗಿ BPL ಅಂದರೆ ಬುಕ್ಕಸಾಗರ ಪ್ರೀಮಿಯರ್ ಲೀಗ್ ಜಿಗಣಿ ಹೋಬಳಿ ಮಟ್ಟದಲ್ಲಿ ಕ್ರಿಕೆಟ್ ಟೂರ್ನಿಯನ್ನು ನಡೆಸ್ತಾ ಇದ್ದೀವಿ. ಇವತ್ತಿನ ದಿನಕ್ಕೆ 4 ವಾರಗಳ ಕಾಲ ಆಯಿತು. ಇವತ್ತಿನ ದಿನ ಫೈನಲ್ ಇತ್ತು, ಎಲ್ಲ ಮುಗೀತು. ಮೊದಲನೇ ಬಹುಮಾನ 1,35,000 ಟ್ರೋಫಿ ವಿತ್ ಟ್ರೋಫಿ ಕ್ರಿಕೆಟ್ ಸ್ಟಾರ್ಸು ಉಲ್ಲಳ್ಳಿಯವರು ಪಡ್ಕೊಂಡಿದ್ದರು. ಎರಡನೇ ಬಹುಮಾನ 70,000 ನಗದು ಕ್ಯಾಶು ಟ್ರೋಫಿ KCC ಕಾಚನಾಯಕನಹಳ್ಳಿ ಟೀಮು ಪಡ್ಕೊಂಡಿದ್ದಾರೆ. ಮತ್ತು ಮೂರನೇ ಬಹುಮಾನ ಟ್ರೋಫಿ ಟಗರು ಭೀಮಾ ಬಾಯ್ಸ್ ಬಂಡೆನಲ್ಲಸಂದ್ರದವ್ರು ಪಡ್ಕೊಂಡಿದ್ದಾರೆ.
ಈ ಕ್ರಿಕೆಟು ನಾವು ಮೊದಲನೇ ಸೀಸನಿಂದ ಪ್ಲ್ಯಾನ್ ಮಾಡ್ಕೊಂಬಂದಿದ್ದು ಎಲ್ಲ ಎರಡೂ ಸೀಸನ್ನು ತುಂಬ ಚೆನ್ನಾಗಿ ನಡ್ಕೊಂಡೋಯ್ತು. ಮತ್ತು ಎಲ್ಲ ನಮಗೆ ಪ್ರೋತ್ಸಾಹಕರು, ನಮ್ಮೂರಿನ ಗ್ರಾಮಸ್ಥರು, ಸುತ್ತಮುತ್ತ ಎಲ್ಲ ನಮ್ಮ ಪಂಚಾಯತಿ ಲೆವೆಲಲ್ಲಿ ಎಲ್ಲರಿಗೂ ನಮಗೆ ಸಹಕಾರ ನೀಡಿದರು. ಮತ್ತು ನಾವು ಆಯೋಜಕರಾಗಿ ನಾವು ಬಾಬು ಅಂದ್ಬಿಟ್ಟು ನಮ್ಮ ಹೆಸರು ಮಂಜೇಶು ಮತ್ತು ತೇಜಸ್ಸು ಚಂದ್ರಕಾಂತ್ ಅಂತ ಇದನ್ನು ಉಸ್ತುವಾರಿ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಚೆನ್ನಾಗಿ ನಮ್ಗೆ ಇದೇ ರೀತಿ ಮುಂದಿನ ಸೀಸನ್ಗೆ ಎಲ್ಲ ರೀತಿ ಪ್ರೋತ್ಸಾಹಕರು ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಸರ್, ಈಗ ಪ್ರತಿ ವರ್ಷ ಈ ಭಾಗದಲ್ಲಿ ಬುಕ್ಸಾಗರ ಪ್ರೀಮಿಯರ್ ಲೀಗ್ ಮಾಡ್ತಾ ಇದ್ದೀರಾ. ಸೊ ಉದ್ದೇಶ ಏನು ಅಂತ? ಈ ಕ್ರೀಡಾಭಿಮಾನ ಪ್ಲೇಯರ್ಸ್ಗೆ ಈ ಹೋಬಳಿ ಲೆವೆಲಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಅದನ್ನು ಹೆಚ್ಚು ಅವರಿಗೆ ಉತ್ತೇಜನ ಕೊಟ್ಟು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಅಲ್ಲಿ ಚೆನ್ನಾಗಿ ಆಡೋದಕ್ಕೆ ಇಲ್ಲಿ ಪ್ರೋತ್ಸಾಹ ಕೊಟ್ಟು ಅದೇ ರೀತಿ ಎಲ್ಲ ಪ್ಲೇಯರ್ಸು ಬಂದು ಇಲ್ಲಿ ಅವರೇ ಅದೇ ರೀತಿ ಸಹಕಾರನೂ ಕೊಡ್ತಾ ಇದ್ದಾರೆ. ಅವರು ನಮಗೆ ಯಾವುದೇ ರೀತಿ ತೊಂದರೆಗಳಿಲ್ಲ. ಪ್ಲೇಯರ್ಸು ಒಳ್ಳೆ ಉತ್ತೇಜನದಿಂದ ಆಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಚೆನ್ನಾಗಿ ಆಡಲಿ, ಮುಂದಿನ ಜಿಲ್ಲಾ ಮಟ್ಟ ಆಗಲಿ ಸ್ಟೇಟ್ ಲೆವೆಲಲ್ಲಾಗಲಿ ಚೆನ್ನಾಗಿ ಆಡಲಿ ಅಂತ ನಾವು ಈ ಥರ ಮಾಡ್ತಾಯಿದ್ದೀವಿ. ಓಕೆ ಸರ್, ಇದು ಬುಕ್ಸಾಗರ ಪ್ರೀಮಿಯರ್ ಲೀಗ್ ಅಂತೇಳಿ ಇದು 2ನೇ ಬಾರಿ ಆಯೋಜನೆ ಮಾಡಿರೋದು. ಶ್ರೀಯುತ ಬಾಬು ಅವರು ಹಾಗೂ ಬುಕ್ಸಾಗರದ ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ಹಳ್ಳಿ ಜನ ಕೂಡ ಎಲ್ಲ ಏನಾಗಿದೆ, ಇದೇ ಊರಿನ ಜನಗಳು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಅವ್ರ ಬುಕ್ಸಾಗರ ಅವ್ರ ಸ್ನೇಹಿತರುಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮಂಜಣ್ಣ, ಬಾಬಣ್ಣ, ಇವರುಗಳು ರಾಜಪ್ಪ ಇವರುಗಳೆಲ್ಲ ಕೂಡ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಇದು ಏನಂದರೆ ಈ ಉದ್ದೇಶ ಏನಂದರೆ ಈ ಜಾಗದಲ್ಲಿ ಮಾಡ್ತಾ ಇರೋದು ವರ್ಷದಲ್ಲಿ 2 ಸತಿ ಆಯ್ತು ಈಗಾಗಲೇ. ಏನಂದರೆ ಎಲ್ಲಿ ಯಾರು ಒಂದು ಹೆಚ್ಚಾಗಿ ಚೆನ್ನಾಗಿ ಆಟ ಆಡ್ತಾರೆ ಅಂಥ ಪ್ರತಿಭೆಗಳನ್ನ ಗುರುತುವಂಥ ಕೆಲಸ ಈ ಪ್ರೀಮಿಯರ್ ಲೀಗಲ್ಲಿ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಗುರುತಿಸ್ಕೊಂಡವರು ಇನ್ನು ತಾಲೂಕು ಲೆವೆಲಲ್ಲಾಗ್ಬೋದು, ಜಿಲ್ಲಾ ಲೆವೆಲಲ್ಲಾಗ್ಬೋದು, ಅವ್ರನ್ನ ಪ್ರತಿಭೆಯನ್ನು ಹೊರತರುವಂಥ ಪ್ರಯತ್ನ ಈ ಬಾಬು ಅವರು ಮಾಡ್ತಾ ಇದ್ದಾರೆ. ಇದು 2ನೇ ಬಾರಿ ಆಗಿರೋದ್ರಿಂದ ಭಾಳ ವಿಜೃಂಭಣೆಯಾಗಿ ಚೆನ್ನಾಗಿ ಆಗಿದೆ. ಮೊದಲನೇ ಬಾರಿಗಿನ್ನೂ ಈಗ 2ನೇ ಬಾರಿ ಇನ್ನೂ ಚೆನ್ನಾಗಾಗಿದೆ. ಮತ್ತು 3ನೇ ಬಾರಿ ಕೂಡ ಅವರೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರು ಕೂಡ ನಮ್ಗಳೆಲ್ಲರೂ ಕೂಡ ಸಹಕಾರ ಕೊಡ್ತೀವಿ. 3ನೇ ಬಾರಿ ಯಥೇಚ್ಛವಾಗಿ ಇನ್ನೂ ಭಾಳ ವಿಜೃಂಭಣೆಯಾಗಿ ಮಾಡಲಿ ಅಂತೇಳಿ ನಾವು ಆಯೋಜಕರಿಗೆ ಕೂಡ ಸಹಾಯ ಮಾಡ್ತೀವಿ. ಮತ್ತು ಇಲ್ಲೇನಾಗಿದೆ ಏನಂದರೆ ಈ ಕ್ರೀಡೆ ಅನ್ನೋದು ಏನಾಗಿದೆ, ಎಲ್ಲಿ ನೋಡಿದ್ರು ನೀವು ಗಲ್ಲಿ ಕೂಡ ಕ್ರಿಕೆಟ್ ಇದೆ. ಆ ಕ್ರಿಕೆಟ್ನ ಎಲ್ಲರಿಗೂ ಕೂಡ ಆಸಕ್ತಿ ಇದೆ. ಇಲ್ಲಿ ಪ್ರತಿಭೆಗಳನ್ನ ಗುರುಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಎಲ್ಲ ಕೂಡ ಇಂಥ ಆಯೋಜಕರು ಮುಂದೆ ಬಂದಾಗ ಇಂಥ ಪ್ರತಿಭೆಗಳು ಹೊರಹೊಮ್ಮುತ್ತಾರೆ ಅನ್ನೋದು ಈ ಮೂಲಕ ತಮ್ಮಲ್ಲಿ ನಾವು ಎಲ್ಲರಿಗೂ ಕೂಡ ಒಂದು ವಿಶೇಷ ಆಹ್ವಾನವನ್ನು ಕೊಟ್ಟು ನಿಮ್ಮಂಥವ್ರು ಕೂಡ ಹಾಗೆ ಇದನ್ನು ಪ್ರಚಾರ ಮಾಡಿದಂಥ ನಿಮಗೂ ಕೂಡ ಧನ್ಯವಾದಗಳು.